ಹೋದಂಗೆ ಹಿಂದಿ ಭಾಷೆ ಚಲೋ ಆಯ್ತಲ್ಲ, ಅವ್ರನ್ನ ಕೇಳವ ಇದರ ಕೊಯ್ ಡರ್ ಹೈಕ್ಯಾ ಅಂತಿದ್ದವ. ಇಲ್ಲಿ ಏನಾರ ಹೆದರಿಕೆ ಐತನಂತಿದ್ದ. ಅಲ್ಲಿ ಯಾರು ಏನು ಹೆದರಿಕೆ? ಹಿಂಗ ಎಲ್ಲ ಊರಾಗ ಇದರ ಕೊಯ್ ಡರ್ ಹೈಕ್ಯಾ, ಇದರ ಕೊಯ್ ಡರ್ ಹೈಕ್ಯಾ ಅನ್ಕೊಂತ ಹೊಂಟ. ನಾಗಲಿಂಗಜ್ಜಗ ಅನುಮಾನ ಬಂತು, ಏನು ಇವನ್ ಡರ್ ಅಂದ್ರೆ ಹೆದರಿಕೆ. ಅವ್ ಮಕ್ಕೊಂಡ ಮ್ಯಾಲ ಅವನು ಜೋಳಿಗೆ ಚೆಕಪ್ ಮಾಡಿದ ನಾಗಲಿಂಗಜ್ಜ, ಬಂಗಾರದ ಕಡಗ ಸಿಗ್ತ. ಅವಲ ಅವನ ಹೆದರಿಕೆ ಇಲ್ಲೈತಿ, ಹೆದರಿಕೆ ಮುದುಕ ಅಂದವನ ಅಲ್ಲೇ ಹರಿಯುವಂಥ ಹೊಳೆಯಾಗ ಆ ಬಂಗಾರ ಕಡಗ ಒಗದ ಮತ್ತೆ ಹೆಂಗೆ ತರ್ಬಿ ಗಂಟು ಹಂಗೆ ಕಟ್ಟಿ ಜೋಳಿಗೆ ಆಗಿಟ್ಟು ಏನೂ ಗೊತ್ತಿಲ್ದಂಗೆ ಮಕ್ಕೊಂಡಿವ. ಮರ್ದನ್ ಎದ್ದು ಎಲ್ಲ ಜಳಕ ಬಳಕ ಮಾಡಿ ಹಿಂಗ 4-8 ಹಳ್ಳಿ ದಾಟಿ ಮುಂದೆ ಹೋದ್ರು. ಮತ್ತ ರಾತ್ರಿ ವಸ್ತಿ ಮಾಡ್ಬೇಕಲ್ಲ, ಅವಾಗ ಕೇಳಿದಂತ ಇದರ ಕೊಯ್ ಡರ್ ಹೈಕ್ಯ ಅಂದ. ಅವಾಗ ನಾಗಲಿಂಗಜ್ಜ ಅಂದ, ಡರ್ ಅಲ್ಲೇ ಹೋಗೈತಿ ಹಿಂದಿನ ಊರಾಗ. ಎಲ್ಲಿ ಹೋಗೈತು? ಆ ಹೊಳೆ ಒಗದು ಬಂದಿಂತು, ಅದೇ ಬಂಗಾರ ಕಡೆ ಹೋದಲ್ಲ, ಅದಾಗಲೇ ನೀನು ಹೆದರ್ಸ್ತಿದ್ದದ ಅಂದ ಕೂಡ್ಲೆ ಲಬ ಹೊಯ್ಕೊಳಕತ್ತಂತ ಮಡಿವಾಳಜ್ಜ. ಅಯ್ಯೋ ಬಂಗಾರ ಕಡೆಗ ಹೆಂಗೆ ಹೋಗದೆಯೋ? ಅವ ಹೊಯ್ಕೊಳೋದು ನೋಡಿ, ಏನು ಜ್ಞಾನಿನಿ ಮಹಾತ್ಮ, ಒಂದು ಬಂಗಾರ ಕಡಗ ಕಳಿತೀಯ ಇಲ್ಲಿ ನೋಡಂತ ಹೇಳಿ ಒಂದು ಬಂಡೆ ಕಲ್ಲ ಮ್ಯಾಲ ಉಚ್ಚಿ ಹೊಯ್ದ್ರ ಇಡೀ ಬಂಡಿಕಲ್ಲು ಬಂಗಾರ ಆಗಿ ಬದಲಾವಣೆ ಆತಂತ. ಇದು ನಾಗಲಿಂಗಜ್ಜನ ಚರಿತ್ರೆ ಒಳಗೆ ಬರ್ತೈತಿ. ಹೇಳೋ ತಾತ್ಪರ್ಯ ಏನು? ನಮ್ಮನ್ನ ಹೆದರಿಸೋದು ಯಾವ್ದಪ್ಪ ಅಂದ್ರೆ ಕೊಳ್ಳ ಹಾಕೊಂಡು ಚೈನ್ ಸರ ಕಿವ್ಯಾ ಹಾಕ್ಕೊಂಡಿದ್ದು. ಇವ್ರ ಹೆಣ್ಮಕ್ಳದು ದೊಡ್ಡ ಜಾತ್ರೆ ಹೋತ್ರಂದ್ರೆ ಇವ್ರ ದೇವ್ರ ಕಡೆ ನೋಡೋದು ಬರೀ ಕೊಳ್ಳಾಗಿಂದು ಕಿವ್ಯಾಗಿಂದು, ಮತ್ತೆ ಯಾವ್ರನ್ನ ಕತ್ತರಿಸ್ಯಾನ. ಏನಾರ ನಮ್ತಾಗ ಭಾಳ ಐತಂದ್ರೆ ಹೆದರಿಕೆ ಭಾಳ. ಸಿದ್ಧಾರೂಢಪ್ಪನ ಕಡೆಗೆ ಏನೂ ಇದ್ದಿದ್ದಿಲ್ಲ, ಮಂಗೆಲ್ಲ ಬಂದು ಚೆಕ್ ಮಾಡಿದವು, ಏನಿಲ್ಲ ಅಂದ್ಬಿಟ್ಟು ಹೋದವು. ಸಿದ್ಧಾರೂಢಪ್ಪರು ಅಂದರು ಕರ್ಮ ಬಂಧನದಿಂದ ಮುಕ್ತಿ ಅಂದ್ರೆ ಇದ ನೋಡಂತ ನಕ್ಕೊಂತ ಅಲ್ಲಿಂದ ಮುಂದೆ ಹೊರಟರು. ಗಯಾ ಕ್ಷೇತ್ರದ ಹಾದಿ ವೇಳೆ ಹೋಗುವಾಗ ಅಕ್ಷರಶಃ ಸಿದ್ಧಾರೂಢಪ್ಪ ಕಂಗಾಲಾಗಿದ್ದರು. ಹೊಟ್ಟಿ ಹಸದ ಬೆನ್ನಿಗೆ ಹತ್ತಿ 2 ದಿನ ಉಣ್ಣಾಕ್ ಸಿಕ್ಕಿದ್ದಿಲ್ಲ ಅಪ್ಪ ಅವರಿಗೆ. ಸೋತು ಒಂದು ಗಿಡದ ಪುಡಕ ಕುಂತಿದ್ರು. ಭಗವಂತ ಹೆಂಗ ಉಣ್ಣಾಕ ಕೊಡ್ತಾನನ್ನೋದಕ್ಕೆ ನಿದರ್ಶನ ಅದ ದಾರಿ ಒಳಗೆ ಒಬ್ಬ ಹಿಟ್ಟು ಹೊತ್ಕೊಂಡು ಹೊಂಟಿದ್ನಂತ. ನೋಡುವ ಅಯ್ಯೋ ಪಾಪ ಸಾಧನ ಹೊಟ್ಟಿ ಬೆನ್ನಿಗತ್ತೈತಂತ ಕರುಣೆಯಿಂದ ಒಂದು ಬೊಗಸು ಹಿಟ್ಟು ಕೊಟ್ಟನಂತವ. ಉತ್ತರ ಭಾರತ ಕಡೆಗೆ ಸಾಧುಗಳಿಗೆ ಈ ಕಡೆ ಹೆಂಗ ರೊಟ್ಟಿ ಅದು ಭಿಕ್ಷಾ ನೀಡೋದಿಲ್ಲ, ಮಾಡಿದ ಅಡಿಗೆ ನೀಡೋದಿಲ್ರಿ. ಅವರು ಹಿಟ್ಟು ಬ್ಯಾಳಿ ಬೆಲ್ಲ ಕೊಡ್ತಾರ, ಈ ಬೇಯಿಸ್ಕೊಂಡು ಇವರ ಕೈಯಾರೆ ಸುಟ್ಕೊಂಡು ತಿನ್ಬೇಕು. ಅವ ಏನು ತಿಳಿದಿದ್ದ, ಇವ ರೊಟ್ಟಿ ಮಾಡ್ಕೊಂತಿರ್ಬೇಕು, ಪಾಪ ಹಸದಾನಂತ ಒಂದು ಬೊಗಸಿ ಹಿಟ್ಟು ಕೊಟ್ಟು ಹೋದವ. ಅಜ್ಜಗೂ ಭಾಳ ಹಸುವಾಗಿತ್ತು. ಪರಮಾತ್ಮ ಎಷ್ಟು ದಯಾಳದೀಪ, ಹಿಟ್ಟು ಕೊಟ್ಟಲ್ಲ ಅಂತ ಒಣ ಹಿಟ್ಟು ತಿನ್ನಕತ್ತರಂತ ಸಿದ್ಧಾರೂಢಪ್ಪರು. ಒಣ ಹಿಟ್ಟು ತಿನ್ನೋ ವೇಳಕ್ಕೆ ಮತ್ತೊಬ್ಬ ಬಂದ, ಅಯ್ಯೋ ಪಾಪ ಇದು ಹುಚ್ಚಿರ್ಬೇಕು, ಹಸಿದಿರ್ಬೇಕು, ಒಣ ಹಿಟ್ಟು ತಿಂತತ್ಲ ಅಂತವ ಮೊಸರು ಮಾರವ. ಒಣದ ತಿನ್ಬೇಡ ತಡಿಯೋ ಅಂತ ಒಂದು ಹೊಟ್ಟೆ ಮೊಸರು, ಒಂದು ಲೋಟ ಮೊಸರು ಹಾಕಿದ. ಮೊಸರು ಹಿಟ್ಟು ಕಲಿಸಿ ತಿನ್ನಾಕತ್ತರಂತ. ಪರಮಾತ್ಮ ಎಷ್ಟು ದಯಾಳದ ನೋಡು, ಮೊಸರು ಕೊಟ್ಟ ಅಂತ ಸಂತೋಷದಿಂದ ಸಿದ್ಧಾರೂಢಪ್ಪ ತಿನ್ರು. ಸಂಚಾರದೊಳಗೆ ಅವ್ರು ಹೆಂಗೆ ತಿಂದು ಉಂಡು ನಡೆದ್ರ ಅನ್ನೋದು ನಮಗೂ ನಿಮಗೂ ಅರ್ಥ ಆಗೋದಿಲ್ಲ. ಒಂದೊಂದು ಸಂದರ್ಭದೊಳಗೆ ಉಣ್ಣಾಕೇನೂ ಸಿಗದೇ ಇದ್ದರೆ ಹೊಳಿ ದಂಡಿಗಿರುವಂಥ ಮೆಕ್ಕಲು ಮಣ್ಣು, ಮೃದುವಾದ ತಿಳುವಾದ ಮಣ್ಣನ್ನ ನೀರಿನೊಳಗೆ ಕಲಿಸಿಕೊಂಡು ಅಂಬ್ಲಿ ಕುಡ್ದಂಗೆ ಕುಡಿತಿದ್ರು ಸಿದ್ಧಾರೂಢಪ್ಪ. ಮಣ್ಣು ಕುಡ್ದಾರ. ನಿಮಗ ಅವ್ರ ಹೆಸರು ಹೇಳಿದ್ರೆ ಅಮೃತ ಉಣಿಸ್ತಾರ, ಆದ್ರೆ ಅವರು ಮಣ್ಣು ತಿಂದಾರ. ಒಂದೊಂದು ಸಂದರ್ಭದೊಳಗೆ ಬರ್ತೈತಿ, ಮುಂದೆ ಪ್ರಸಂಗ ಬರ್ತೈತಿ. ಯಾರಾದರೂ ಕುರಿ ಕಾಯೋ ಹುಡುಗರಿದ್ರಂದ್ರೆ ಅವ್ರನ್ನ ಬೇಡ್ಕೊಂಡು ಕುರಿ ಹಾಲು ಕುಡಿತಿದ್ರು. ದನ ಕಾಯೋ ಹುಡುಗರು ಕೂಡ ಬೇಡ್ಕೊಂಡೆ ಅವ್ರದ್ದು ಬುತ್ತಿಯಾಗಿಂದ ರೊಟ್ಟಿನ ಏನಾರು ಕೊಟ್ಟರೆ ತಿಂತಿದ್ರು. ಕೊಟ್ರೆ ಆಯ್ತು, ಕೊಡ್ಲಿಲ್ಲ ಅಂದ್ರೆ ಮಣ್ಣು ನೀರು ಕಲಿಸಿ ಎಷ್ಟೋ ದಿನ ಹಿಂಗೆ ಹೋಗಿದಾರ. ಅವ್ರು ಮಾಡಿದ ತಪಸ್ಸು ಅವರ ನಮಗೆಲ್ಲ ಈಗ ಸಿದ್ಧಾರೂಢರ ಬಾನ ಉಂಡವನಾಗ್ಯನ ಜಾಣ, ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಈಗ ಅವನ ಹೆಸರು ತಗೊಂಡ್ರೆ ಅಮೃತನೇ ಉಣ್ತೀವಿ ನಾವು.
ನಾವೇನು ಅವರಷ್ಟು ತಪಸ್ಸು ಮಾಡಿಲ್ಲ, ಅವರಷ್ಟು ಕಷ್ಟಪಟ್ಟಿಲ್ಲ. ಬರೇ ಸಿದ್ಧಾರೂಢ ಅಂತ ಬರೀ ಅವನು ಪುರಾಣ ಹೇಳ್ಕೊಂತ ಹೊಂಟೇವಿ. ಏನು ಉಣಿಸ್ತಾರ ನೋಡ್ಬೇಕು ನಮಗೆ ಜನ. ಸಾಕಂದ್ರೆ ತುಪ್ಪ, ಉಪ್ಪು, ಅಮೃತ, ಹೋಳಿಗೆ, ತುಪ್ಪ ಉಣಿಸ್ತಾರ. ಆದ್ರೆ ಅಜ್ಜ ಅವತ್ತು ನಮ್ಮ ಸಲುವಾಗಿ ಮಣ್ಣ ನೀರ. ಯಾಕೆ ಅಂದ್ರೆ ಮುಮುಕ್ಷುಗಳಾದವ್ರು ಹಿಂಗಿರ್ಬೇಕಂತ ತೋರಿಸೋ ಸಲುವಾಗಿ. ಸಿಕ್ಕ್ರ ಅನ್ನ ಅಮೃತ ಉಣಬೇಕು, ಸಿಗಲಿಲ್ಲ ಅಂದ್ರೆ ಮಣ್ಣು ತಿನ್ನಕ್ಕಾದ್ರೂ ತಯಾರಿರಬೇಕು. ಯಾವ ಸಮಯದೊಳಗೂ ಕುಗ್ಗಬಾರದು, ಹಿಗ್ಗಬಾರದು. ಸಿಕ್ತಂತ ಉಬ್ಬಬಾರದು, ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕಬಾರದು. ಬಂದಂಗೆ ಹೊಂದ್ಕೊಂಡು ಹೋಗ್ಬೇಕಂತ ಆಚರಣೆ ಮಾಡಿ ತೋರಿಸಿದವರು ಜಗದ್ಗುರು ಸಿದ್ಧಾರೂಢರು. ಆಚರಣೆಗಿಂತ ಅಧಿಕ ಉಪದೇಶ ಇಲ್ಲ. ಬಾಯಾಗ ಬೇಕಾದಂಗೆ ಬ್ರಹ್ಮಜ್ಞಾನ ಹೇಳಬಹುದು. ಇರೋದು ಭಾಳ ಕಠಿಣ ಐತಿ. ನಮ್ಮ ಅಡಿಗೆಯಾಗ ಒಂದೀಟು ಉಪ್ಪು ಹೆಚ್ಚು ಕಮ್ಮಿ ಆದ್ರೆ ಕತ್ತಿದೀವಿ ಒಂದು ದನದಿ ಚಂದ ಬೇಸಕ್ಕೆ ಬರಂಗಿಲ್ಲ ನನಗೆ. ಎಷ್ಟು ಜಗಳ ಮಾಡ್ತಾರೆ ನೋಡೋಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಿದ್ಧಾರೂಢ ನ್ಯಾಲ್ಗಿ ರುಚಿ ಗೆದ್ದಿದ್ರು. ಏನು ಸಿಗ್ತದ ಹಸುವಿನ ಸಲುವಾಗಿ. ಇದು ಸಂಚಾರದೊಳಗೆ ಹೋಗಲಿ. ಅಪ್ಪವರು ಹುಬ್ಬಳ್ಳಿಗೆ ಬಂದು ದೊಡ್ಡ ಜಗತ್ ಪ್ರಸಿದ್ಧ ಮಹಾತ್ಮನಾಗಿ ಮೆರೆಯೋ ಕಾಲಕ್ಕೆ ದೀಪಾವಳಿ ಬಂತಂತ. ದೀಪಾವಳಿ ಬಂತಂದ್ರೆ ಈ ವರ್ತಕರೆಲ್ಲ ಕೂಡಿ ಅಪ್ಪವ್ರನ್ನ ಅಂಗಡಿ ಪೂಜೆ, ಲಕ್ಷ್ಮೀ ಪೂಜೆಗೆ ಪಾಳೆ ಹಚ್ಚಿ ಬೆಳಗಿನ ಜಾವನ ಚಲೋ ಆಕಿತ್ತು. ಅಪ್ಪ ನಮ್ಮ ಅಂಗಡಿ ಮತ್ತೆ ಸಿಗೋದಿಲ್ಲ, ಹೊತ್ತು ಏರುತ್ತಂದ್ರೆ ರಾಜ್ಯ ಸಿಗೋದಿಲ್ಲ ಅಂತ ನಸುಕ್ 6 ಗಂಟೆಗೆ ಪಾಳೆ ಹಚ್ಚಿ ಸಿದ್ಧಾರೂಢನ ಅಂಗಡಿ ಕರ್ಕೊಂಡೋಗಿ ಪಾದ ಪೂಜೆ ಮಾಡ್ಕೊಂತ ಹಂಗ ಅವ್ರ ಅಂಗಡಿ ಮುಗಿ ಹೊಡೆದ ಮುಂದಿನ ಅಂಗಡಿ ತಯಾರ ಇರವ. ಬೆಳಗ್ಗೆ 6ಕ್ಕೆ ತಗೊಂಡು ಹೋದವರು ಸಂಜೆ 4:30-5 ಗಂಟೆಗೆ ಹೊಳ್ಳಿ ಮಠಕ್ಕೆ ತಂದು ಮುಟ್ಸಿದ್ರು. ಪುಣ್ಯಾತ್ಮರು ಎಲ್ಲರೂ ಪಾದ ಪೂಜೆ ಮಾಡೋರು ಜೋಳಿಗ್ಯಾಗ ರೊಕ್ಕ ಹಾಕೋರು, ಪೂಜೆ ಮಾಡೋರು ರೊಕ್ಕ ಹಾಕೋರು. ಬರೀ ಎಲ್ಲ ಇಡೀ ಊರು ಮುಗಿಸಿ ಮಟ್ಟಕ್ಕೆ ಬರೋದ್ರಾಗ ಸಿದ್ಧಾರೂಢಪ್ಪನ ಹಸುವು ಇಟ್ಟು ಹೆಚ್ಚಾಗಿತ್ತು. ಯಾರು ಉಣ್ಣಾಕ ಕೊಟ್ಟಿಲ್ಲ. ಅಜ್ಜಗೆ ಬೆಳಗ್ಗೆ ಒಯ್ದಾರ, ಹಸ್ದು ಬಿಟ್ಟಿತ್ತು. ಅಜ್ಜ ಬಂದ ಕೂಡಲೇ ಸೀದಾ ಅಡ್ಗೆ ಮನೆಗೆ ಹೋದ್ರಂತ. ರಾಚಪ್ಪನವ್ರು ಅಂತೇಳಿ ಮಂಟೂರು ರಾಚಪ್ಪನವ್ರು ಅಡ್ಗೆ ಮನೆ ಜವಾಬ್ದಾರಿ ರಾಚ ಅಂತ ಒದರಿದ್ರಂತ. ಓಡಿ ಬಂದವ, ಯಾಕೆಪ್ಪ ರಾಚ ತಿಪ್ಪಿಗೆ ಬೆಂಕಿ ಹತ್ತೈತ್ಲೆ ಅಂದ್ರಂತ. ಅವ ಗಾಬರಿಯಾಗಿ ಹೊರಗೆ ಹೊಂಟು ಓಡ್ಕೊಂಡು ಆ ತಿಪ್ಪೆಲ್ಲೋ ಈ ತಿಪ್ಪೆ ಅಂತ ಹೊಟ್ಟೆ ತೋರಿಸಿದ್ರು. ಹಣೆ ಬರೋಕೆ ಅವತ್ತ ಎಲ್ಲ ಜಳ ಮುಗಿದೈತಿ. ಮಧ್ಯಾಹ್ನ ಊಟ ಮುಗಿದೈತಿ, ಸಂಜೆ 5 ಗಂಟೆ ಇನ್ನು ಅಡುಗೆ ಮಾಡವ ಎಲ್ಲ ಮುಗಿದೈತಿ. ಯಪ್ಪ ದೌಡ್ 1-2 ರೊಟ್ಟಿ ಮಾಡಿಕೊಡ್ತೀನಿ ತಡಿ ಅಂತ ಅವ್ರ ರೊಟ್ಟಿ ತಯಾರು ಮಾಡಕತ್ತಿದ್ದ. ಅಷ್ಟ್ರಾಗ ಇತ್ಲಾಗ ಸಿದ್ಧಾರೂಢರು ಬೆದಕಿ ಹುಡುಕಿ ನೋಡಿದ್ರೆ ಅಲ್ಲಿ ಒಂದು ಜಿಗಟು ಉಳಿದಿತ್ತು. ನೀವೇನಂತೀರಿ? ಸರಿ, ರೊಟ್ಟಿದ ಸರಿ ಬೆಳಗಿದ ಮಾಡಿ ಉಳಿದದ್ದು ತಂಗಳಾಗಿ ನೀರು ಬಿಟ್ಟಿತ್ತದ, ತಂಗಳಾಗಿ ಹಳಸಿತ್ತ. ಇಲ್ಲ ಐತಲ್ಲೋ ಅಂತೇಳಿ ಅದನ್ನ ತಗೊಂಡು ಬಾಯ ಹಾಕೊಂಡ್ರೆ ಹಿಟ್ಟು, ಅದು ನೀರು ಬಿಟ್ಟದ ಹಳಸಿದ. ಎಪ್ಪದ ಹಳಸೈತ್ರಿ ಅಂದ್ರ ಸಿದ್ಧಾರೂಢರು ಅಂದ್ರಂತ, ತಮ್ಮ ತಿಪ್ಪಿಗೆ ಬೆಂಕಿ ಹತ್ತಿದ ಹೊತ್ನ್ಯಾಗ ಅದನ್ನ ಆರಿಸ್ಬೇಕೇನು ಗಂಗಾಜಲನೇ ಬೇಕನ? ಚರಂಡಿ ನೀರು ಉಗ್ಗಿದ್ರೆ ಅರೋದಿಲ್ಲನ? ಸಾಕಪ್ಪ ಈಗ ತೃಪ್ತಿ ಆಯ್ತು ನೋಡಿ, ಸಮಾಧಾನ ಆತಂತ ಅದು ಒಂದು ತುತ್ತು ತಿಂದು ಆನಂದ ಪಟ್ಟರು ಸಿದ್ಧಾರೂಢರು. ಅಪ್ಪವರು ಎಷ್ಟು ಸಾದಾ ಸೀದಾ ಇದ್ದರಂದ್ರೆ ಭಾಳ ಸರಳ ವ್ಯಕ್ತಿತ್ವ. ಅವ್ರು ಎಂದೂ ಡೌಲಿಗೆ ಹೋಗಲಿಲ್ಲ. ಕಂತಿ ಭಿಕ್ಷದ ರೊಟ್ಟಿ ಬಂದ್ರೆ ಭಿಕ್ಷದ ರೊಟ್ಟಿ ತಿಂದವ್ರು ಅವರು. ದೊಡ್ಡ ಮಠ ತಯಾರಾದ ಮೇಲೆ ಸಹಿತ ಭಕ್ತರ ಮನೆಗೆ ಪಾದ ಪೂಜೆಗೆ ಪ್ರಸಾದಕ್ಕೆ ಹೋಗೋ ಹೊತ್ನ್ಯಾಗ ಅಡ್ಗೆ ಮನೆಗೆ ಬಂದು ಜೋಳಿಗೆಯಾಗಿಂದು ಒಣ ಕಟಕ್ ರೊಟ್ಟಿ ಬಾಯಾಗ ತಿಂದು ಒಂದು ತುತ್ತು ಮಠ ಹೋಗಿದ್ರು ಪಾದ ಪೂಜೆಗೆ. ಭಕ್ತರಂತಿದ್ರಂತ, ಯಪ್ಪ ಅಲ್ಲಿ ಅವ್ರ ಮನ್ಯಾಗ ಮೃಷ್ಟಾನ್ನ ಭೋಜನ ಮಾಡಿಸಿರ್ತಾರ, ಅದನ್ನು ಉಣ್ಣೋದು ಬಿಟ್ಟು ತಂಗಳ ರೊಟ್ಟಿ ಯಾಕೆ ತಿಂದ್ಯಪ್ಪ ಅಂತ ಕೇಳಿದ್ರ, ನೋಡಪ್ಪ ಇದ್ದವ್ರು ಬೇಕಾದಾಗ ಕರಿತಾರೆ, ಸಾಕಾದಾಗ ಬಿಡ್ತಾರೆ. ನಮಗೆ ಕಾಯಂ ಇರೋದು ಭಿಕ್ಷಾನ್ನ ಮೋಕ್ಷ ಸಾಧನ ಅಂತೇಳಿ ಸಿದ್ಧಾರೂಢಪ್ಪುರ ತಂಗಳ ರೊಟ್ಟಿ ಬಾಯ ಹಾಕ್ಕೊಂಡು ತಿಂತಿದ್ರಂತ. ಇಲ್ಲೇ 5ನೇ ಒಳಗೆ ದ್ವಿತೀಯ ಸಿದ್ಧಾರೂಢರು ಮುಪ್ಪಿನಾರ್ಯ ಪರಮಹಂಸರು
ಎಲ್ಲರನ್ನು ಕರ್ಕೊಂಡು ಹಿಂಗೆ 2 ಸಾಲು ಕುಂದ್ರಿಸಿ ಪ್ರಸಾದ ಮಾಡೋ ಕಾಲಕ್ಕೆ ಅಲ್ಲೇ ಊಟಕ್ಕೆ ಉಣ್ಣೋ ಜಾಗದಾಗ ಹಚ್ಚಿನೇ ಅದಕ್ಕೆ ಹಚ್ಚ ಅಲ್ಲೇ ಕಣ್ಣಿಗೆ ಕಾಣುವಂಗೆ ದನಗಳು ಸಾಲು. ಒಬ್ಬ ಸಾಧುಗ ಕರೆ ಜೋಳದ ರೊಟ್ಟಿ ಹೋಗಿತ್ತಂತ. ಅವ ಒಂದು ತುತ್ತು ತಿನ್ನಂಗೆ ಮಾಡಿದ ಕರೆ ಜೋಳದ ರೊಟ್ಟಿ ಅಸೆ ಅಂತೇಳಿ ತೆಗೆದ ಡವಣ್ಯಾಗ ಹೋಗದ, ದನಿನ ದವಣ್ಯಾಗ. ಅಪ್ಪವ್ರ ದೃಷ್ಟಿ ಬಿತ್ತಂತ. ನೋಡಪ್ಪ ರೊಟ್ಟಿನ ತಗೊಂಬರ್ಲಿ ಅಂತ ತರಿಸಿ ತಮ್ಮ ತಾಟ್ನ ಮುರಿದು ಹಾಕ್ಕೊಂಡು ಅದನ್ನು ತಾವು ತಿನ್ನಕತ್ರ ಸಾಧನ ಕಣ್ಣಾಗ ನೀರು ಬಂದು ತಪ್ಪಾತ್ರಿಯಪ್ಪ. ಇಲ್ಲಪ್ಪ, ಅನ್ನಪೂರ್ಣೇಶ್ವರಿ ಅಕ್ಕಿ ಮೇಲೆ ಸೊಕ್ಕು ತೋರಿಸ್ಬಾರ್ದಪ್ಪ ನಾವು ಅಂತ ಮುಪ್ಪಿನ ಹರಿಯರು ಆ ಒಣ ರೊಟ್ಟಿ ತಾವು ತಗೊಂಡು ತಿಂದರು ಅಂತ. ಜ್ಞಾನಿ ಆದಂಥವನು ಪ್ರಸಾದ ಅಂತ ಭಾವದೊಳಗೆ ಸ್ವೀಕಾರ ಮಾಡ್ತಾನೆ ಹೊರತು ಅನ್ನದ ರುಚಿ ಒಳಗೆ ಸೊಕ್ಕು ತೋರಿಸೋದಿಲ್ಲ. ಇರಲಿ, ಹಿಂಗೆ ನಿರಾವಲಂಬಿತರಾಗಿ ಸಿದ್ದಾಡು ಸಂಚಾರ ಮಾಡ್ತಾ ಮಾಡ್ತಾ ಕಾಶಿ ಕ್ಷೇತ್ರಕ್ಕೆ ಬಂದ್ರಂತ. ಕಾಶಿ ಕ್ಷೇತ್ರದೊಳಗೆ ವಿಶ್ವನಾಥನ ದರ್ಶನ ಮಾಡಿದರು. ಅಲ್ಲಿ ಭೀಮಚಂಡಿ ದರ್ಶನ, ಜನಕರಾಜ ಸ್ಥಾಪನೆ ಮಾಡಿದಂಥ ಕರ್ದಮೇಶಲಿಂಗದ ದರ್ಶನ, ಈ ಎಲ್ಲ ಘಾಟ್ಗಳು ಭಾಳ ಬರ್ತಾವ್ರಿ ಅಲ್ಲಿ. ಎಲ್ಲ ಘಾಟ್ಗಳು, ದಶಾಶ್ವಮೇಧ ಘಟ್ಟ, ಹರಿಶ್ಚಂದ್ರ ಘಾಟ್, ನಂಗಾ ಘಾಟ್, ಆ ಘಾಟ್ಗಳೊಳಗೆಲ್ಲ ಇಳದ ತೀರ್ಥ ಸ್ನಾನ ಮಾಡ್ತಾ ನಂಗಾ ಘಾಟ್ ಮೇಲೆ ಕುಂತಿದ್ರಂತ. ಒಬ್ಬ ನಾಗಾ ಸಾಧು ಬಂದ. ನಂಗಾ ಸಾಧು ಅಂತಾರೆ, ಅದು ನಮ್ಮ ಕೈಯ ಸಿಕ್ಕ ನಾಗಾ ಸಾಧು ಆಗೈತೆ. ನಂಗಾ ಅಂದ್ರೆ ಬೆತ್ತಲೆ ತಿರುಗಾಡೋರಿಗೆ ನಂಗಾ ಸಾಧು ಅಂತಾರೆ. ಬಂದು ಸಿದ್ಧಾರೂಢರು ನೋಡಿದ. ಅಪ್ಪವರು ಒಂದು ಕೌಪಿನ ಹಾಕ್ಕೊಂಡು ಕುಂತಿದ್ದು. ಕೌಪಿನ ಅಂದ್ರೆ ಒಂದು 4 ಬೆಟ್ಟು ಆಗಲ್ಲ, ನಡಿಗೆ 4 ಬಟ್ಟು ಇದನ್ನ ಮರ್ಯಾದೆ ಮುಚ್ಚಕ್ಕೆ ಕಟ್ಕೊಂಡು ಅಷ್ಟೇ ಇರ್ತದವ್ರು ಯಾವಾಗೂ ಕೌಪಿನ ದಾರಿ. ನೋಡ್ದ, ಏನೋ ನೀವು ಸಾಧುಗಳು ದೊಡ್ಡ ತತ್ವಜ್ಞಾನ ಬಾಯಾಗಿ ಹೇಳ್ತೀರಿ, ನಿಮಗೆ ಇನ್ನೂ ದೇಹ ನಾನು ಅನ್ನೋದು ಅಳದಿಲ್ಲ, ಇನ್ನೂ ದೇಹಾಭಿಮಾನ ಇಟ್ಕೊಂಡು ನೀವು ಮರ್ಯಾದೆ ಮುಚ್ಚಕ್ಕೆ ಅರಿವಿ ಉಟ್ಕೊಂತೀರಲ್ಲ ನೀವು. ನಿಜವಾದ ಸಾಧು ಹಿಂಗಿರ್ಬೇಕು, ಅಲಕ್ ನಿರಂಜನ್, ಏನೂ ಇರಬಾರ್ದು ಅವನಿಗೆ, ನಾಚಿಗೆ ಮಾನ ಮರ್ಯಾದೆ, ಅವನಿಗೆ ಶರೀರ ನಾನು ಅನ್ನೋದು ಅಳದಿತ್ತಂದ್ರೆ ನೀ ಯಾಕೆ ಹಿಂಗೆ ಮುಚ್ಕೊಂತಿದ್ದೆ? ಅರಿವಿ ಉಡ್ತಿ ಅಂದ್ರೆ ನಿನಗಿನ್ನೂ ಪಕ್ಕ ಜ್ಞಾನ ಆಗಿಲ್ಲ. ಅವಾಗ ಸಿದ್ಧಾರೂಢ್ರಂದ್ರಂತ, ಆಯ್ತು ನಾನಂತೂ ಅರಿವಿ ಉಟ್ಕೊಂತೀನಿ, ನೀನು ಎಲ್ಲ ಬಿಟ್ಟವಲ್ಲಪ್ಪ. ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖ ಆಗತೋ ಇಲ್ಲೋ? ಪ್ರಶ್ನೆ ಕೇಳಿದರು. ಬಹುಶಃ ಇವರೆಲ್ಲ ಬರ್ತಾರಲ್ಲ, ಆ ಹುಡುಗರನ್ನ ಅಲ್ಲೇ ಹೊರಗೆ ಬಿಟ್ಟು ಬರಂಗೆ ಕಾಣ್ತಾರೆ. ನೀವು ಇಲ್ಲಿ ಹೊರಗೆ ಆಡ್ಕೊಂತ ಇರ್ರಿ, ನಾವು ಪ್ರವಚನ ಕೇಳ್ಕೊಂತ ಕೊನೆಗೆ ಉಣ್ಣೋ ಹೊತ್ತಿಗೆ ಬರುವಂತ್ರಿ ಅಂತ. ನೋಡ್ರು ಇಲ್ಲಿ ಯಾರು ಜಬ್ರು ಸರಿ